ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನಿ ಪ್ರಭು ಬಚನ ಬಿಲೋಕಿ ಮುಖ ಗಾತ್ ಹರಷಿ ಹನುಮಂತ ಚರಣ ಪರೆವು ಪ್ರೇಮಾಕುಲ ತ್ರಾಹಿ ತ್ರಾಹಿ ಭಗವಂತ ಬಾರ ಬಾರ ಪ್ರಭು ಚಹಿ ಉಠಾವಾ ಪ್ರೇಮ ಮಗನ तेहि उठब न भावा प्रभु कर पंकज कपि के सीसा सुमिरी सो दसा मगन गौरीसा सावधान मन करी पुनि संकर लागे कहन कथा अति सुंदर कपि उठाई प्रभु हृदय लगावा कर गही परम निकट बैठावा कहूँ कपि रावण पालित लंका केहि विधि दहेवु दुर्ग अति बंका प्रभु प्रसन्न जाना हनुमाना बोला बचन बिगत अभिमाना साखा मृग के बड़ी मनुसाई साखा ते साखा पर जाई नाघी सिंधु हाट कपूर जारा निसिचर गन विधि बिपिन उजारा सो सब तब प्रताप रघुराई नाथ न कछु मोरी प्रभुताई. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ರಾಮ ಹನುಮಂತ ಮಾಡಿರುವಂತಹ ಸಹಾಯವನ್ನು ನೆನೆಸ್ಕೊಂಡು ನಿನ್ನ ಋಣದಿಂದ ನಾನು ಮುಕ್ತನಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನನ್ನೇ ನೋಡ್ತಾ ಇದ್ದಾಗ ಅವನ ಕಣ್ಣುಗಳಲ್ಲಿ ಪ್ರೀತಿಯ ಕಣ್ಣೀರು ತುಂಬಿ ಬರುತ್ತೆ ಮತ್ತು ಅವನ ಶರೀರವೆಲ್ಲ ಪುಳಕಿತಗೊಳ್ಳುತ್ತೆ. ಈಗ ಪ್ರಭುವಿನ ಮಾತನ್ನು ಕೇಳಿ ಅವನ ಪ್ರಸನ್ನ ಮುಖವನ್ನ ಮತ್ತೆ ಆ ಪುಳಕಿತ ಗಾತ್ರವನ್ನ ನೋಡಿ ಹನುಮಂತ ಹಿಗ್ಗಿ ಹೋಗ್ತಾನೆ. ಅವನಿಗೆ ತುಂಬಾ ಸಂತೋಷವಾಗ್ಬಿಡತ್ತೆ. ಮತ್ತೆ ಪ್ರೇಮ ವಿಕಲನಾಗಿ ಅವನು ಭಗವಂತ ನನ್ನನ್ನು ಕಾಪಾಡು ಕಾಪಾಡು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದರೆ ನಿನ್ನ ಋಣ ನಾನು ತೀರ್ಸಕ್ಕಾಗಲ್ಲ ಅಂತ ಹೇಳ್ತಾನಲ್ವಾ, ಅದಕ್ಕೋಸ್ಕರ ಅವನು ಭಗವಂತ ನನ್ನನ್ನು ಹೊಗಳ್ತಾ ಇದ್ದಾನಲ್ಲ ಅಂತ ನೋಡಿ, ಭಗವಂತ ಹೊಗಳೋದು ಕೂಡ ಅವನಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಭಗವಂತನ ದಾಸನಾಗಿರೋದಕ್ಕೆ ಇಷ್ಟ ಅವನಿಗೆ. ಅವನೇನಾದ್ರೂ ಇವನನ್ನು ಹೊಗಳಿದ್ರೆ ಅದನ್ನು ತಡ್ಕೊಳಕ್ಕಾಗಲ್ಲ. ಅವನು ನನ್ನನ್ನು ಕಾಪಾಡು ಅಂತ ಅಂದ್ಬಿಟ್ಟು ಶ್ರೀರಾಮನ ಚರಣಗಳಲ್ಲಿ ಬಿದ್ದೋಗ್ತಾನೆ. ಅಂದರೆ ಅವನ ಕಾಲು ಹಿಡ್ಕೊಂಡ್ಬಿಡ್ತಾನೆ ಗಟ್ಟಿಯಾಗಿ. ಪ್ರಭು ಅವನನ್ನು ಮತ್ತೆ ಮತ್ತೆ ಮೇಲೆ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಪ್ರೇಮ ಪರವಶನಾದಂತಹ ಹನುಮಂತನಿಗೆ, ಅಂದರೆ ನನ್ನ ಪ್ರಭು ಇಷ್ಟು ಪ್ರೀತಿಸ್ತಾ ಇದ್ದಾನಲ್ಲ ನನ್ನನ್ನು, ಇಷ್ಟೊಂದು ಪ್ರೀತಿ ನನಗೆ ಸಿಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಅವನು ಆ ಪ್ರೀತಿಯಲ್ಲಿ ಪರವಶನಾಗಿರುವಂಥ ಹನುಮಂತ ಆ ಸ್ವಾಮಿಯ ಚರಣಗಳನ್ನು ಬಿಡೋದಕ್ಕೆ ಅವನಿಗೆ ಮನಸ್ಸಾಗಲಿಲ್ಲ. ಪ್ರಭುವಿನ ಕರಕಮಲಗಳು ಮಾರುತಿಯ ತಲೆ ಮೇಲಿದೆ. ಅವನ ತಲೆ ಮೇಲೆ ಕೈ ಇಟ್ಕೊಂಡಿದ್ದಾನೆ. ಈ ಸ್ಥಿತಿಯನ್ನು ನೆನೆದು ನೋಡಿ, ಇಲ್ಲಿ ಶಿವ ಪಾರ್ವತಿಗೆ ಕತೆ ಹೇಳ್ತಾ ಇದ್ದಾನಲ್ವಾ, ಆ ಶಿವನ ಅವತಾರನೇ ಹನುಮಂತ ಅಲ್ವಾ. ಈಗ ಆ ಭಗವಂತ ತನ್ನ ತಲೆ ಮೇಲೆ ಕೈ ಇಟ್ಟಂಥದ್ದನ್ನ ನೆನಪಿಸ್ಕೊಂಡು, ಅಂದರೆ ಮಾರುತಿಯ ತಲೆ ಮೇಲೆ ಆ ಪ್ರಭುವಿನ ಕರಕಮಲಗಳಿತ್ತಲ್ಲ, ಅವನು ಆ ಪ್ರೀತಿಯಲ್ಲಿ ಪರವಶನಾಗಿದ್ದಾನೆ. ಭಗವಂತ ಅವನ ತಲೆ ಮೇಲೆ ಕೈ ಇಟ್ಟಿದ್ದಾನೆ. ಈ ಒಂದು ಸ್ಥಿತಿಯನ್ನು ನೆನಪಿಸ್ಕೊಂಡು ಶಿವ ಆ ಪ್ರೀತಿಯಲ್ಲೇ ಮುಳುಗೋಗ್ತಾನೆ. ಶ್ರೀರಾಮನನ್ನು ಸೇವಿಸೋದಕ್ಕೆ ಅಂತಾನೆ ಶಿವ ಹನುಮಂತನಾಗಿ ಅವತಾರ ಮಾಡಿದ್ನಲ್ಲ, ಅದನ್ನು ನೆನಪಿಸ್ಕೊಂಡು ಅವನು ಅದರಲ್ಲಿ ಮುಳುಗೋಗಿದ್ದಾನೆ. ಆಮೇಲೆ ತನ್ನ ಮನಸ್ಸನ್ನು ಸಮಾಧಾನಗೊಳಿಸಿ ಶಂಕರ ಏನು ಮಾಡ್ತಾನೆ, ಅತ್ಯಂತ ಮನೋಜ್ಞವಾದಂತಹ ಆ ಶ್ರೀರಾಮ ಚರಿತ್ರೆಯನ್ನು ಮುಂದುವರಿಸ್ತಾನೆ. ಏನು ಹೇಳ್ತಾನೆ ಮುಂದುವರೆದು, ಹನುಮಂತನನ್ನು ಒತ್ತಾಯದಿಂದ ಮೇಲಕ್ಕೆತ್ತಿ ಆಲಿಂಗನೆ ಮಾಡಿಕೊಂಡು ಪ್ರಭು ಏನು ಮಾಡ್ತಾನೆ, ಅವನ ಕೈ ಹಿಡ್ಕೊಂಡು ತನ್ನ ಹತ್ರ ಕೂರಿಸ್ಕೊಂಡು ಕೇಳ್ತಾನೆ, ಹನುಮ, ರಾವಣನಿಂದ ಪಾಲಿತವಾಗಿರುವಂತಹ ಲಂಕೆಯನ್ನ ಮತ್ತೆ ಅದರ ದುರ್ಗ ಇದೆಯಲ್ಲ, ಅಂದರೆ ತುಂಬ ಕಷ್ಟ ಆದರೂ ಒಳಗಡೆ ಹೋಗೋಕ್ಕೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ ದುರ್ಗ ಅಂದರೆ ಕೋಟೆ, ದುರ್ಗಮವಾದಂಥ ಆ ಕೋಟೆಯನ್ನು ನೀನು ಹೇಗೆ ಸುಟ್ಟುಬಿಟ್ಟೆ ಅಂತ ಹೇಳು ನನಗೆ ಅಂತಂದ್ಬಿಟ್ಟು ಕೇಳ್ತಾನೆ. ಆಗ ಪ್ರಭು
ತುಂಬ ಪ್ರಸನ್ನನಾಗಿರೋದು, ಅಂದರೆ ತುಂಬ ಸಂತೋಷದಿಂದ ಈ ವಿಷಯವನ್ನು ಕೇಳ್ತಾನಲ್ಲ, ಅದನ್ನು ನೋಡಿ ಆಂಜನೇಯ ನಿರಭಿಮಾನದಿಂದ, ಯಾವುದೇ ಅಹಂಕಾರ ಇಲ್ಲ. ಈಗ ನಾವೇನಾದರೂ ಒಂದು ಕೆಲಸ ಮಾಡಿರ್ತೀವಿ, ನನ್ನ ಒಡೆಯ ಏನಾದರೂ ನನ್ನನ್ನು ಅದನ್ನು ಕೇಳಿದಾಗ, ಹೇಗೆ ಮಾಡಿದೆ ಹೇಳು, ಎಷ್ಟು ಒಂದು ಒಳ್ಳೆ ಕೆಲಸ ಮಾಡಿದೀಯಾ ಅಂತ ಅಂದ್ಬಿಟ್ರೆ ಸಾಕು, ನಮ್ಮ ಒಂದು ಅಹಂಕಾರಕ್ಕೆ ಒಂದು ಸೀಮೆ ಅನ್ನೋದೇ ಇರೋದಿಲ್ಲ, ಅಂದರೆ ಒಂದು ಎಲ್ಲೆ ಅನ್ನೋದೇ ಇರೋದಿಲ್ಲ. ನಾವೇನು ತುಂಬ ಅಹಂಕಾರದಿಂದ ಹೇಳ್ಕೊಳ್ತೀವಿ, ನಾನು ಹೋದೆ, ನಾನು ಆ ಲಂಕೆಯನ್ನು, ನಾನು ಆ ಸರೋವರವನ್ನು ಹೀಗೆ ದಾಟಿದೆ, ಯಾರ ಕೈಯಿಂದನೂ ಆಗಲಿಲ್ಲ, ಅಲ್ಲೋಗಿ ಈ ರೀತಿ ಮಾಡಿದೆ, ಆ ರೀತಿ ಮಾಡಿದೆ ಅಂತ ನಾವು ಅಹಂಕಾರದಿಂದ, ಅಭಿಮಾನದಿಂದ ಹೇಳ್ಕೊಳ್ತೀವಲ್ವ. ಆದರೆ ನೋಡಿ, ಅಷ್ಟೆಲ್ಲ ಮಾಡಿದ್ರು ಆಂಜನೇಯ ನಿರಭಿಮಾನದಿಂದ ಹೇಳ್ತಾನೆ, ಏನು ರಘುನಾಥ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರೋದು ವಾನರರಿಗೆ ಸಹಜವಾದಂಥ ಒಂದು ಗುಣ ಅಲ್ವಾ. ಒಂದು ಮರದಿಂದ ಇನ್ನೊಂದು ಮರೆಗೆ ಹೋಗ್ತೀನಿ, ಆದರೆ ಸಮುದ್ರವನ್ನು ದಾಟಿದ್ದು, ಮತ್ತೆ ಸ್ವರ್ಣಲಂಕೆಯನ್ನು ಸುಟ್ಟು ಹಾಕಿದ್ದು, ರಾಕ್ಷಸರನ್ನ ಕೊಂದು ಹಾಕಿದ್ದು, ಅಶೋಕವನವನ್ನು ಹಾಳು ಮಾಡಿದ್ದು, ಇದೆಲ್ಲ ನಿಮ್ಮ ಅನುಗ್ರಹದ ಪ್ರಭಾವ ಸ್ವಾಮಿ, ಇದರಲ್ಲಿ ನನ್ನ ಹಿರಿತನ ಏನೂ ಇಲ್ಲ ಅಂತ ಹೇಳ್ತಾನೆ. ನೋಡಿದ್ರಾ, ಆ ಭಗವಂತನ ಮೇಲೆ ಹಾಕ್ತಾನೆ. ಅಂದರೆ ನಾನೊಬ್ಬ ಸಾಮಾನ್ಯ ಒಂದು ಕಪಿ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರೋದಷ್ಟೇ ನನಗೆ ಗೊತ್ತಿರೋದು. ಆದರೆ ಇದೆಲ್ಲ ಕೆಲಸ ಆಗಿದೆ ಅಂತಂದರೆ ಇದು ನಿಮ್ಮ ಅನುಗ್ರಹದ ಪ್ರಭಾವ, ಇದು ನೀವು ನನ್ನ ಮೇಲೆ ಅನುಗ್ರಹ ಕೃಪೆ ಮಾಡಿದ್ದೀರಲ್ಲ, ಆದ್ದರಿಂದ ಈ ಕೆಲಸ ಎಲ್ಲ ಆಗಿದೆ ಹೊರತು ಇದು ನನ್ನ ಕೆಲಸ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದು. ಈಗ ನಮ್ಮ ಮೂಲಕ ಏನೇ ಒಂದು ಒಳ್ಳೆಯ ಕೆಲಸ ನಡೆದ್ರೆ, ದೊಡ್ಡದಾಗಿ ಏನಾದರೂ ನಡೀತು ಅಂತಂದರೆ ಅದು ಭಗವಂತನ ಕೃಪೆ, ಗುರು ಕೃಪೆಯಿಂದ ಆಗದೆ ಹೊರತು ಅದು ನಮ್ಮಿಂದ ಆಗೋದಲ್ಲ. ಆದರೆ ಅಲ್ಲಿ ನಾವೇನು ಮಾಡ್ತೀವಿ, ನಾನು ಮಾಡಿದೆ ಅಂತ ನಮ್ಮ ಕ್ರೆಡಿಟ್ ತಗೊಳ್ತೀವಿ, ನಮ್ಮ ಬಗ್ಗೆ ನಾವು ಹೇಳ್ಕೊಂಡು ಹೆಮ್ಮೆ ಪಟ್ಟು ಬೀಗುತ್ತೀವಲ್ವ, ಆ ರೀತಿ ಮಾಡಬಾರ್ದು. ನಾವು ಸಾಧಾರಣವಾದಂತಹ ಮನುಷ್ಯರು, ನಮ್ಮ ಮೂಲಕ ಏನಾದರೂ ಒಂದು ವಿಶೇಷ ಕೆಲಸ ನಡೆದ್ರೆ ಅದು ಅವನ ಮೂಲಕ ಆಗ್ತಾ ಇದೆ ಅಂತ ಅಂದ್ಕೊಳ್ಬೇಕೇ ಹೊರತು ಅದು ನಾನೇ ಮಾಡಿದೆ ಅನ್ನೋದು ಯಾವತ್ತೂ ನಮ್ಮಲ್ಲಿ ಬರಬಾರ್ದು. ಆಯಿತಾ, ಅದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹನುಮಂತನ ಚರಿತ್ರೆಯಲ್ಲಿ ನಾವು ಬೇಕಾದಷ್ಟು ಕಲಿಯೋದಿದೆ. ಅದನ್ನು ಒಂದೊಂದು ಸೂಕ್ಷ್ಮವಾಗಿ ಗಮನಿಸ್ತಾ ಅವನೇನೇನು ಮಾಡ್ತಾನೆ, ಹೇಗೆ ಮಾತಾಡ್ತಾನೆ, ಅದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು, ಏನು ತಿಳ್ಕೊಬೇಕು ಅನ್ನೋದನ್ನು ನಾವು ಗಮನಿಸಬೇಕು. ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.